ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಊರಿಗೆ ಬಂದಿದ್ದೀನಿ, ಅಮ್ಮ ಮನೆಗೆ ಬಂದಿದ್ದೀನಿ. ನೆನ್ನೆನೇ ಬಂದೆ. ಏನು ವ್ಲಾಗ್ ಏನು ಸ್ಟಾರ್ಟ್ ನೆನ್ನೆ ಈವ್ನಿಂಗ್ ಬಂದೆ. ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿದ್ದಾರೆ, ಅಪ್ಪ ಅಮ್ಮ ತಂಗಿ ಎಲ್ಲ ಟ್ರಿಪ್ ಹೋದ್ರು ನೆನ್ನೆ ನೈಟು. ಹಾಗಾಗಿ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ನಾವಿದ್ದೀವಿ, ನಾನು ಮತ್ತು ಇನ್ನೊಬ್ಬ ತಂಗಿ ಇದ್ದಾರೆ, ಇಬ್ಬರು ಬಂದಿದ್ದೀವಿ. ಮತ್ತು ಮಕ್ಕಳೆಲ್ಲ ಇದ್ದಾರೆ, ಅವರು ಸ್ಕೂಲ್ಗೆ ಹೋದ್ಲು, ಮಗಳೆಲ್ಲ ಸ್ಕೂಲ್ಗೆ ಹೋದ್ಲು. ಟಿಫನ್ ಆಯಿತು, ಮತ್ತು ಹಾಲು ಕರೆಯೋದು ಎಲ್ಲ ಕೆಲಸನೂ ಮುಗಿಸಿ, ಟಿಫನು ಊಟ ಎಲ್ಲ ಮುಗಿಸಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇನ್ನೇನಿಗೆ 11 ಆಗಿದೆ. ಇವತ್ತಿನ ದಿನಚರಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಮ್ಮ ಮನೆಯಲ್ಲಿ ಏನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇಷ್ಟ ಆದರೆ ಇಷ್ಟ ಆಗದೆ ಹೋದರೆ ಕಮೆಂಟಲ್ಲಿ ಬರ್ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಮ್ಮ ವರ್ಷಿನಿ ಗಲಾಟೆ ಮಾಡ್ತಾವಳೆ. ವರ್ಷಿನಿಕ ಹುಷಾರಿಲ್ಲಂತೆ, ಅದಕ್ಕಾಗಿ ಗಲಾಟೆ ಮಾಡ್ತಾವಳೆ. ಇಲ್ಲಿ ನೋಡಿ, ಹಸು ಐತೆ. ಫ್ರೆಂಡ್ಸ್, ಈಗ ನಾನು ತಂಗಿ ಮಗನ ಎತ್ಕೊಂಡಿದ್ದೀನಿ. ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಈಗ ಈವ್ನಿಂಗು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಎಲ್ಲ ಆಯಿತು. ಹಾಗೆಯೇ ಮಕ್ಕಳು ಸ್ಕೂಲಿಂದ ಕೂಡ ಬಂದಿದ್ದಾರೆ. ಮಗಳೆಲ್ಲ ಸ್ಕೂಲಿಂದ ಬಂದಳು. ಇವಳು ಕೂಡ ನಿದ್ದೆ ಮಾಡಿದ್ಮೇಲೆ ಗಲಾಟೆ ಮಾಡ್ತಿದ್ಲು ಅವರಮ್ಮ ಅವಳಿಗೆ ಅಂತ ಅಡುಗೆ ಮಾಡ್ತಾಯಿದ್ರು. ಸರಿ ಏನೋ ಮಾಡ್ತಾಯಿದ್ರು, ಅದಕ್ಕೆ ಗಲಾಟೆ ಮಾಡ್ತಾಯಿದ್ರು ಅಂತ ಎತ್ಕೊಂಡಿದ್ದೆ. ಇನ್ನೇನು ಇಲ್ಲಿ ಹಸು ಎಲ್ಲನೂ ಈಚೆ ಕಟ್ಟಾಕಿ ಮೇವು ಹಾಕಿದ್ವಿ. ಈಗ ಹಸುನೆಲ್ಲ ಒಳಗಡೆ ಕಟ್ಟಾಕಬೇಕು. ಇಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನಿಂಗ್ ಮಾಡಬೇಕಿನ್ನು. ಈಗ ನಮ್ಮ ಹಸು ನೋಡಿ, ಅಪ್ಪ ಅವರು ಮೇಯಿಸ್ತಾ ಇರೋಂಥ ಹಸು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ. ಅದರ ಕರು ಇದು ಕೂಡ ದೊಡ್ಡದಾಗಿದೆ. ಈಗ ಮಕ್ಕಳನ್ನ ಎತ್ಕೊಂಡು ಸ್ವಲ್ಪ ಹೊತ್ತಾಗ ಆಟಾಡಿಸ್ತಾ ಇದ್ದೆ. ಇಲ್ಲಿ ಮಗ ಹೆಂಗೆ ತೀಟೆ ಮಾಡ್ತಾವನಂತ, ಎಷ್ಟು ಗಲಾಟೆ ಮಾಡ್ತಾನೆ, ತೀಟೆ ಮಾಡ್ತಾವನೆ. ಹೇಳಿ ಮತ್ತೆ ಕೇಳಲ್ಲ. ಬಿಡೋ, ಇಲ್ಲೋ 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 ಮನೆ ಕಡೆ ಗಿಡ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಪೈನಾಪಲ್ ಗಿಡ. ಇದು ಇನ್ನೇನು ಹೂಸಿ 6 ತಿಂಗಳಾಗಿದೆ, ಇನ್ನೂ ಕಾಯಿ ಬಂದಿಲ್ಲ ಪೈನಾಪಲ್. ನಮ್ಮ ಮನೆ ಹತ್ರ ತಂಗಿ ಹೂತಿರೋಂಥ ಪೈನಾಪಲ್ ಗಿಡ ಈ ಥರ ಕಾಣ್ತಾ ಇದೆ. ಈಗ ಹಸುಗೆ ಬೂಸ ಇಕ್ಕಿದ್ದೀವಿ. ಬೂಸ ಇಕ್ಕಿ ಅದೆಲ್ಲ ತಿಂದಾದ್ಮೇಲೆ ಇನ್ನೇನು ಮಿಷಿನ್ ಹಾಕಬೇಕು, ಹಾಲು ಕರೆಯೋಕ್ಕೆ ಮಿಷಿನ್ ಹಾಕಿ ಇನ್ನು ಹಾಲು ಕರೆಯುವಂಥದ್ದು. ನಮ್ಮ ಮನೆಯ ಹಸು, ಅಪ್ಪ ಸಾಕಿರೋಂಥ ಹಸು ಇದು. ಫ್ರೆಂಡ್ಸ್, ಹಸುಗೆ ಬೂಸ ಎಲ್ಲ ಇಕ್ಕಿಬಿಟ್ಟು ಅವ್ರ ಸೈಡ್ ಬಂದ್ವಿ. ಮಗ ನೋಡಿದ್ರೆ ಅಂಗಡಿನಲ್ಲಿ ಬಲೂನ್ ಬೇಕು ಅಂತ ಗಲಾಟೆ ಮಾಡ್ತಾಯಿದ್ದಾನೆ. ಬಲೂನ್ ಕೊಡಿಸಿ ಅಂತ ಹೇಳ್ಬಿಟ್ಟು. ಇಲ್ಲಿ ಅಂಗಡಿ ಇರೋದ್ರೆ ಒಂದು ಕಡೆಯಲ್ಲಿ ತುಂಬಾ ಗಲಾಟೆ. ತಿಂಡಿ ಬೇಕು, ಅದು ಬೇಕು, ಇದು ಬೇಕು, ಊಟ ಎಲ್ಲ ಮಾಡೋದೇ ಇಲ್ಲ, ಅಷ್ಟು ಗಲಾಟೆ ಮಾಡ್ತಾರೆ. ಅದಕ್ಕೆ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕರೆಂಟ್ ಬೇರೆ ಇರಲಿಲ್ಲ, ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಕರೆಂಟ್ ಬಂದೇ ಇಲ್ಲ. ಹಾಗಾಗಿ ಕೈನಲ್ಲಿ ಹಾಲು ಕರಿತಾ ಇದ್ದೀನಿ ನಾನು. ನೋಡಿ ಯಾವ ಥರ ಹಾಲು ಕರಿತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಒಬ್ಬಳೇ ಹಾಲು ಕರಿತಾ ಇದ್ದೀನಿ. ಅಪ್ಪ ಯಾವಾಗಲೂ ಅಪ್ಪನೇ ಕರಿತಾ ಇದ್ರಲ್ವ, ಅಪ್ಪ ಟ್ರಿಪ್ ಹೋಗೋದಕ್ಕೋಸ್ಕರ ನಾನು ಇವತ್ತು ಹಾಲು ಕರಿತೀನಿ. ಅಪ್ಪ ಮತ್ತು ತಂಗಿ ಇಬ್ಬರು ಕರೀತಾರೆ. ನನಗೆ ಕರೆದು ಅಭ್ಯಾಸ ಕಮ್ಮಿ, ಹಾಲು ಕರೆಯೋದು ಕಮ್ಮಿ ನಾನು. ಈಗ ಒಬ್ಬಳೇ ಕರಿತಿದ್ದೀನಲ್ವ, ಕರೆಯೋಷ್ಟ್ರೊಳಗಡೆ ಸಾಕಾಯ್ತು, ಕೈಯೆಲ್ಲ ನೋವು ಬಂದುಬಿಡ್ತು. ಮತ್ತು ಹಾಲೆಲ್ಲ ಕರೆದು ಡೈರಿಗೆ ತೊಗೊಂಡೋಗಿ ಹಾಲು ಹಾಕ್ಬಿಟ್ಟು ಬಂದೆ. ಅಪ್ಪ ಅವರು ಇನ್ನೇನು 8 ಗಂಟೆಗೆಲ್ಲ ಅಪ್ಪ ಅವ್ರು ಕೂಡ ರೀಚ್ ಆಗ್ತಾಯಿದ್ದಾರೆ. ಅಪ್ಪ ಅವ್ರು 8 ಗಂಟೆಗೆಲ್ಲ ಮನೆಗೆ ಬಂದರು. ನಾನು ಹಾಲು ಹಾಕ್ಕೆಲ್ಲ ಬಂದಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಕೂಡ ಮನೆಗೆ ಬಂದರು. ಅವರು ಬಂತ ಪ್ರಸಾದ ಅಲ್ಲಿ ಪೂಜೆ ಎಲ್ಲ ಮಾಡಿಸಿದ್ರಲ್ವ ದೇವಸ್ಥಾನದಲ್ಲಿ, ಅಲ್ಲಿಂದ ಅಭಿಷೇಕ ಪೂಜೆ ಮಾಡಿಸಿರೋಂಥದ್ದು, ಅಲ್ಲಿಂದ ತಂದಂಥ ಪ್ರಸಾದ ಇದು. ಪುಳಿಯೋಗರೆ, ಮೊಸರನ್ನ ಮತ್ತು ಪೊಂಗಲ್ಲು, ರಸಹುಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಪೊಂಗಲ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ಪುಳಿಯೋಗರೆ ಸ್ವಲ್ಪ ಖಾರ ಅನಿಸ್ತು. ಮೊಸರನ್ನ ಬಂದು ಯಾಕಂದರೆ ಬೆಳಗ್ಗೆ ಮಾಡಿರೋದು ನೈಟಿಗೆಲ್ಲ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು. ಪೊಂಗಲ್ ಅಂತೂ ತುಂಬಾ ಸಾಫ್ಟಾಗಿತ್ತು. ಇದಕ್ಕೂ ರಸಾಯನ ಅಂತೂ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ತಿನ್ನೋಣ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ತುಪ್ಪದ ಘಮ ಹಾಗೇ ಇತ್ತು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದು ಪ್ರಸಾದ ಎಲ್ಲನೂ. ಅದನ್ನು ಅಪ್ಪ ಅವರು ಅಲ್ಲಿಂದ ತೊಗೊಂಡು ಬಂದಿದ್ದರು. ಬಂದಮೇಲೆ ನಾನು ಮತ್ತೆ ನೆಕ್ಸ್ಟು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಇಲ್ಲಿ ಬಂದಮೇಲೆ ತಂಗಿ ಮತ್ತು ಅಪ್ಪ ಅಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಹಾಗೆ ಮಾವನ ಮಕ್ಕಳು ಬಂದರು, ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡ್ವಿ ನಾವು ಕೂಡ. ಮಗ ಈಗ ತಾನೇ ಎದ್ದು ಬಂದಿದ್ದಾನೆ, ಹಾಗೆ ಕೂರಿಸ್ಕೊಂಡಿದ್ದೆ. ಮತ್ತು ಬೆಳಗ್ಗೆ ಟಿಫನ್ ಏನೇನು ಟಿಫನ್ ಮಾಡಬೇಕು, ಮಗಳಿಗೆ ಸ್ಕೂಲಿದ್ದೆ.
ಹಾಗಾಗಿ ನಾನು ಟಿಫನ್ ಮಾಡಬೇಕು. ಇಲ್ಲಿ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ಅವ್ರು ಬಂದಿದ್ದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ಇವತ್ತು ಟಿಫನ್ ಬಂದು ಪೂರಿ ಮತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸಾಂಬಾರು ಬೇಳೆ ಮಾಮೂಲಿ ಮಾಡೋ ಥರನೇ ಮಾಡಿದ್ದೀನಿ, ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಈಗ ಪೂರಿ ಮಾಡ್ತಾಯಿದ್ದೀನಿ ನಾನು. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಉಬ್ತಾ ಬರ್ತಾಯಿದೆ ಅಂದ್ಬಿಟ್ಟು ಪೂರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಸಾಫ್ಟಾಗಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು ಪೂರಿ ಮತ್ತು ಬೇಳೆ ಸಾಂಬಾರು, ಹಾಲು ಪಾಯಸ, ಚಿತ್ರಾನ್ನ, ಇಷ್ಟು ಕ್ಯಾರೆಟ್ ಪಲ್ಯ ಇಷ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ಯಾರಿಗೇನು ಬೇಕು ಅಂತ ಹಾಕ್ಕೊಂಡು ತಿನ್ಬೋದು. ಈಗ ನಾನು ಇನ್ನೇನು ಮಧ್ಯಾಹ್ನ ಮೇಲೆ ಹಸ್ಬೆಂಡ್ ಬರ್ತಾರೆ, ಊರಿಗೆ ಹೋಗ್ತೀನಿ. ತಂಗಿಯವರು ಬೆಳಗ್ಗೆನೇ ಊರಿಗೆ ನಾನು ಮಾಡಿರೋಂಥ ಪೂರಿ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ತುಂಬ ಜನ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಒಳ್ಳೆಯ ಎಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ವಾಚ್ ಮಾಡ್ತಾಯಿಲ್ಲ. ಈ ಥರ ಆಗ್ತಾಯಿದೆ. ಪ್ಲೀಸ್ ವಾಚ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಈಗ ಪೂರಿ ಎಲ್ಲ ಮಾಡಾಯಿತು. ಮಕ್ಕಳಿಗೆ ಬಾಕ್ಸ್ಗೆ ಊಟ ಎಲ್ಲ ಹಾಕಿ ಕಲಿಸ್ಕೊಟ್ಟೆ. ಈಗ ನಾವು ಊಟ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಪೂರಿ, ಬೇಳೆ ಸಾಂಬಾರು, ಹಾಲು ಪಾಯಸ ಮತ್ತು ಚಿತ್ರಾನ್ನ, ಈ ಕಡೆ ಕ್ಯಾರೆಟ್ ಪಲ್ಯ. ಹಾಲು ಪಾಯಸ ಏನಕ್ಕೆ ಮಾಡಿದ್ದೀವಿ ಅಂದರೆ ತಂಗಿಯವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಆ ಕಾರಣಕ್ಕೆ ಅವ್ರ ಆ್ಯನಿವರ್ಸರಿಗೆ ಅಂತೇಳಿ ಮಾಡುವಂಥ ಹಾಲು ಪಾಯಸ ತಂಗಿನೇ ಮಾಡಿದ್ರು. ಹಾಲು ಪಾಯಸ ಮತ್ತು ಚಿತ್ರಾನ್ನ ಅವಳು ಮಾಡಿದ್ಲು. ನಾನು ಬೇಳೆ ಸಾರು ಮತ್ತು ಪೂರಿ ಮತ್ತು ಕ್ಯಾರೆಟ್ ಪಲ್ಯ ನಾನು ಮಾಡಿದ್ದೆ. ಇವತ್ತು ನಮ್ಮನೆ ಊಟ ಫುಲ್ ಮೀಲ್ಸ್ ನೋಡಿ ಯಾವ ಥರ ಕಾಣ್ತಾ ಇದ್ದಂತೆ. ತುಂಬಾ ಬ್ಯೂಟಿಫುಲ್ಲಾಗಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಲ್ವಾ? ನಿಮಗೆಲ್ಲ ಗೊತ್ತೇ ಇದೆ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಊಟ ಎಲ್ಲ ಆದಮೇಲೆ ಆಮೇಲೆ ಸಿಗ್ತೀನಿ. ಇನ್ನು ಮಧ್ಯಾಹ್ನ ಊರಿಗೆ ಹೋಗೋದಲ್ವಾ, ಅಷ್ಟರಲ್ಲಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಸ್ಲಿಪ್ಪೀಸ್ನ ಆ್ಯಡ್ ಮಾಡ್ತೀನಿ ಇದರಲ್ಲಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನೇನು ಊಟ ಎಲ್ಲ ಮುಗಿತಾ ಬಂದಿದ್ದೆ. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಅಣ್ಣನ ಮನೆಗೆ ಅಂತೇಳಿ ಹೋದೆ. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಅಣ್ಣ ಮನೆಯಲ್ಲೇ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೋಗ್ತಿದ್ದೆ, ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಇಲ್ಲಿ ಬರ್ತಾ ದಾರಿನಲ್ಲಿ ಕುದುರೆಗಳಿದೆ, 2 ಕುದುರೆ ಇತ್ತು. ಅದನ್ನು ನಾನು ನೋಡ್ತಾ ಹಾಗೆ ವೀಡಿಯೋಸ್ ಮಾಡ್ಕೊಂಡು ಮಗನಿಗೆ ತೋರಿಸ್ಕೊಂಡು ಬಂದೆ. ಇಲ್ಲಿ ಅಪ್ಪ ಎಲ್ಲೋ ಅಂಗಡಿಗೆ ಹೋಗಿದ್ರು, ಬರಬೇಕಾದ್ರೆ ಗ್ರೇಪ್ಸ್ ತೊಗೊಂಬಂದಿದ್ದೆ. ಮತ್ತು ಗ್ರೀನ್ ಮತ್ತು ಬ್ಲ್ಯಾಕ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮಗನಿಗೆ ಗ್ರೀನ್ ಇಷ್ಟ ಇಲ್ವಂತೆ, ಬ್ಲ್ಯಾಕ್ ದ್ರಾಕ್ಷಿ ಇಷ್ಟ ಆಯ್ತಂತೆ. ಅದಕ್ಕಾಗಿ ಅವನು ಗ್ರೀನ್ ತಿಂತಾಯಿಲ್ಲ, ಬ್ಲ್ಯಾಕ್ ತಿಂತಾಯಿದ್ದಾನೆ. ಅದು ನನಗೆ ಹೇಳ್ತಾ ಇದ್ದಾನೆ, ಬ್ಲ್ಯಾಕ್ ತಿನ್ನಬೇಡಮ್ಮ, ಇದನ್ನು ಗ್ರೀನ್ ನೀನು ತಿನ್ನು, ಬ್ಲ್ಯಾಕ್ ನಾನು ತಿಂತೀನಿ ಅಂತ. ಇನ್ನು ನಾನು ಕೂಡ ಸ್ನಾನ ಆಯಿತು, ರೆಡಿ ಆಗಿದ್ದೀವಿ. ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಇನ್ನೇನು ಊರಿಗೆ ಹೋಗೋಣ ಅಂಥೇಳಿ ನಾನು ರೆಡಿ ಆಗಿದ್ದೀನಿ. ಇನ್ನೇನು ಹೊರಡ್ತೀವಿ. ನಾನು ಬಂದು ಮಂಡೇ ಬಂದಿದ್ದು. ಇವತ್ತು ಬುಧವಾರ ಊರಿಗೆ ಹೋಗ್ತಾ ಇರೋಂಥದ್ದು. ನಾನಿವತ್ತು ಊರಿಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.